ಎಲ್ರಿಗೂ ನಮಸ್ಕಾರ. ಸಮಸ್ತ ನಾಡಿನ ಜನತೆಗೆ ಗೌರಿ ಮತ್ತು ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗೌರಿ ಮತ್ತು ಗಣೇಶ ಎಲ್ಲರ ಮನೋಭಿಲಾಷೆಗಳನ್ನು ಕೂಡ ಈಡೇರಿಸಲಿ. ಎಲ್ಲರ ಅಭಿವೃದ್ಧಿಗೆ, ದೇಶದ ಅಭಿವೃದ್ಧಿಗೆ ಯಾವುದಾದರೂ ಕೂಡ ತೊಡಕುಗಳಿದ್ದರೆ ಆ ಗಣಪತಿ ಆ ವಿಘ್ನಗಳನ್ನು ವಿನಾಶ ಮಾಡಿಸಿ ನಮ್ಮನ್ನೆಲ್ಲರನ್ನು ಕೂಡ ಕಾಪಾಡಲಿ, ಆಶೀರ್ವಾದ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್. ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ 199 ರೂಗಳಿಗೆ ಮಾತ್ರ. ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನ ಒಂದೇ ಜಾಗದಲ್ಲಿ ಖರೀದಿಸಬಹುದು. ಹಾಗಿದ್ರೆ ಮತ್ತೆ ಆಗ್ತಳ, ಹಿಂದೆ ಭೇಟಿ ನೀಡಿ. ಸ್ಥಳ ಪೊಲೀಸ್ ಭವನ, ಡಿಆರ್ ಆವರಣ, ಮೆಗನ್ ಆಸ್ಪತ್ರೆ ಎದುರು, ಬಸ್ ನಿಲ್ದಾಣ, ಸಾಗರ ರಸ್ತೆ, ಶಿವಮೊಗ್ಗ. ಒಮ್ಮೆ ಭೇಟಿ ಕೊಡಿ, ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಇದೇ ಆಗಸ್ಟ್ 3, 2025 ಸೆಪ್ಟೆಂಬರ್ 1, 2025 ಮಾತ್ರ. ದೇವಸ್ಥಾನ ಮುಚ್ಚಿಬಿಡ್ತಾರೆ. ಬೇಕಂತ ಮಾಡಿ ನೋಡಿ ಎಷ್ಟು ಗಲೀಜಿದ್ದಾರೆ. ನೆನ್ನೆ ಸಮೇತನು ತೆಗೆದಿದ್ದಾರೆ, ವರ್ಷಕ್ಕೆ ತೆಗಿಯಲ್ಲ ಅಂತಲ್ಲ, ಬೇಕಂತ ಮಾಡಿರೋದಮ್ಮ. ನಾವೇನು ಇಲ್ಲಿ ಕಳ್ತನ ಮಾಡ್ತೀವೋ ಏನ್ ಮಾಡ್ತೀವಿ? ಸೆಕ್ಯೂರಿಟಿನೂ ಇಲ್ಲ ಇಲ್ಲಿ. ಹಬ್ಬದ ಸಂಪ್ರದಾಯ ಆಚರಣೆ ಮಾಡಲು ಹಿಂದೂಗಳ ಪೇಚಾಡುವ ಪರಿಸ್ಥಿತಿ ಶಿವಮೊಗ್ಗದಲ್ಲಿ ನಡೆದಿದೆ. ಇಂದು ಗಣೇಶ ಚತುರ್ಥಿ ಹಬ್ಬದ ಪ್ರಯುಕ್ತ ಹಿಂದೂ ಧರ್ಮದ ಕೆಲ ಜನಾಂಗದವರು ನಾಗರಕಲ್ಲಿಗೆ ಹಾಲೆರೆಯುವ ಸಂಪ್ರದಾಯ ತಲೆಮಾರುಗಳ ಹಿಂದಿನಿಂದಲೂ ಆಚರಿಸಿಕೊಂಡು ಬಂದಿದ್ದಾರೆ. ಗಣೇಶ ಹಬ್ಬದ ಪ್ರಯುಕ್ತ ಶಿವಮೊಗ್ಗ ನಗರದ ಓಟಿ ರಸ್ತೆಯಲ್ಲಿರುವ ಕೃಷಿ ಉಪನಿರ್ದೇಶಕರ ಕಚೇರಿ ಅಂದರೆ ಅಗ್ರಿಕಲ್ಚರ್ ಆಫೀಸ್ ಒಳಭಾಗದಲ್ಲಿ ಬೃಹತ್ ಅಶ್ವತ್ಥ ಮರದ ಬುಡದಲ್ಲಿರುವ ನಾಗರಹುತ್ತ ಮತ್ತು ವಿಗ್ರಹಕ್ಕೆ ಹಾಲೆರೆದು ಪೂಜಿಸುವ ಪದ್ಧತಿ ಅನಾದಿ ಕಾಲದಿಂದಲೂ ಆಚರಿಸಿಕೊಂಡು ಬಂದ ಪೂಜಾ ಪದ್ಧತಿಯಾಗಿದೆ. ಇಲ್ಲಿಗೆ ನಗರದ NT ರಸ್ತೆ, ಓಟಿ ರಸ್ತೆ, ಜೆಸಿ ನಗರ, ಸೀಗೆಹಟ್ಟಿ ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದಲೂ ಹಿಂದೂಗಳು ಆಗಮಿಸಿ ತಮ್ಮ ಸಂಪ್ರದಾಯವನ್ನ ಆಚರಿಸಿ ಪೂಜೆ ಸಲ್ಲಿಸುತ್ತಾರೆ. ಆದರೆ ಈ ಬಾರಿ ಅಗ್ರಿಕಲ್ಚರ್ ಕಚೇರಿಗೆ ಮುಖ್ಯ ದ್ವಾರಕ್ಕೆ ಬೀಗ ಜಡಿದು ಸರಪಳಿಯಿಂದ ಬಿಗಿಯಲಾಗಿತ್ತು. ಇವತ್ತು ಇಲ್ಲಿ ಗೌರಿ ಗಣೇಶ ಹಬ್ಬದ ಹಬ್ಬ ಇದೆ. ಇವತ್ತು ಎಲ್ಲರೂ ಅಗ್ರಿಕಲ್ಚರ್ ಆಫೀಸಲ್ಲಿ ನಾವು ಪ್ರತಿ ವರ್ಷ ಈಗ 106 ವರ್ಷಗಳಿಂದ ನಾವು ಬಂದು ಇಲ್ಲಿ ಪೂಜೆ ಮಾಡಿ ನಾಗಪ್ಪಂಗೆ ಹಾಲು ಹಾಕಿ ಹೋಗ್ತಾ ಇದ್ವಿ. ಇವತ್ತೊಂದು ದಿನ ಬರೋದಿಲ್ಲ ನಾವು, ಬೇರೆ ದಿನ ಇಲ್ಲಿಗೆ ಬರಲ್ಲ. ಆದರೆ ಇಲ್ಲಿ ಸೆಕ್ಯೂರಿಟಿ ಅಂತೇಳಿ ಆ ಗೇಟ್ ಬಾಗಿಲು ಹಾಕ್ಬಿಟ್ಟು ಚೈನ್ ಹಾಕ್ಬಿಟ್ಟು ಹೋಗಿರೋ ಹೆಣ್ಮಕ್ಳಿಗೆ ಗಾಡಿಯಲ್ಲಿ ಟ್ರಾಫಿಕಲ್ಲಿ ಜಾಮ್ ಆಗ್ತಾ ಇದೆ. ಒಳಗಡೆ ಬಂದು ಪೂಜೆ ಮಾಡ್ಕೊಂಡು ಇವತ್ತೊಂದು ದಿನ ಮಟ್ಟಿಗೆ ನಾವು ಬಂದು ಹೋಗ್ತಾ ಇದ್ವಿ. ಆದರೆ ಇದೇನು ಗೊತ್ತಾ, ಈಗ ಅವ್ರು ಬೇಕಂತೇಳಿ ಹಾಕ್ಬಿಟ್ಟು ಇಲ್ಲೆಲ್ಲೂ ಇಡೀ ಸರೌಂಡಿಂಗ್ ಹುಡುಕ್ದೆ, ಆ ಸೆಕ್ಯೂರಿಟಿನೂ ಸಿಗ್ತಿಲ್ಲ, ಸಂಬಂಧಪಟ್ಟವ್ರು ಯಾರೂ ಸಿಗ್ತಾ ಇಲ್ಲ. ಇದು ಬೇಕಂತಲೇ ಮಾಡಿದ್ದಾರೆ. ಇದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸ್ಬೇಕು. ಅಂದರೆ ನಾವೆಲ್ಲ ಹೆಣ್ಮಕ್ಳು ಬರ್ತಾರೆ, ವಯಸ್ಸಾದವ್ರು ಬರ್ತಾರೆ, ಉತ್ತಕ್ಕೆ ಹಾಲು ಬಿಟ್ಬಿಟ್ಟು ಪ್ರತಿ ವರ್ಷ ನಾವು ಇದು ಆಚರಣೆ ಮಾಡ್ಕೊಳ್ತಾ ಬರ್ತಿರೋದು. ಇದು ಇವತ್ತೊಂದು ದಿನ, ಮತ್ತು ನಾಳೆಯಿಂದ ನಾವು ಯಾರೂ ಇಲ್ಲಿ ಬರಲ್ಲ, ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ಆದರೆ ಇಲ್ಲಿ ನಮಗೆ ಬೇಕಂತೇಳಿ ಈ ದಿನ ಸೆಕ್ಯೂರಿಟಿ ಯಾರೂ ಸಿಗ್ತಾ ಇಲ್ಲ. ಹುಡುಕ್ದೆ ನಾನು ಸೆಕ್ಯೂರಿಟಿ ಯಾವ ರೀತಿ ಇದೆ, ಎಲ್ಲ ಗಾಡಿಗಳಿದೆ, ಎಲ್ಲ ಇದೆ, ಸೆಕ್ಯೂರಿಟಿಯವರೇ ಇಲ್ಲ ಇಲ್ಲಿ. ಇದ್ರ ಬಗ್ಗೆ ದಯವಿಟ್ಟು ನೀವು ಗಮನ ಹರಿಸ್ಬೇಕು ಸಂಬಂಧಪಟ್ಟವರು. ಇಲ್ಲ ಇನ್ನು ಮುಂದಿನ ವರ್ಷದಿಂದ ಬರಲೇಬೇಡಿ ಅಂತಾರೆ. ನಾವೇನು ದಿನಾಲೂ ಬರ್ತಾ ಇದೀವಿ, ಇಲ್ಲಿ ನಮ್ಮ ಆಚರಣೆಗೆ ತೊಂದರೆ ಆಗ್ತಾಯಿದೆ. ನಾಳೆಯಿಂದ ನಾವು ಬರೋದೇ ಇಲ್ಲ, ನಮ್ಮ ಮುಗೀತು, ಈ ದಿನ ಪೂಜೆ ಮಾಡ್ಕೊಂಡು ಹೋಗ್ತೀವಿ, ಅದಕ್ಕೂ ತೊಂದರೆ ಕೊಡ್ತಾಯಿದ್ರು. ಸಂಬಂಧಪಟ್ಟವ್ರು ಯಾರು ಅಥವಾ ಇವ್ರಿಗೆ ಯಾವ್ದಾರ ಆದೇಶ ಸಿಕ್ಕಿದೆಯಾ ಏನೋ ಗೊತ್ತಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ. ನಮಸ್ತೆ, ಎಲ್ರಿಗೂ ಹಬ್ಬದ ಶುಭಾಶಯಗಳು. ನಾವು ಇದು ಶಿವಮೊಗ್ಗ ಅಗ್ರಿಕಲ್ಚರ್ ಓಟಿ ರೋಡ್ ಇದರಲ್ಲಿ
ಇಲ್ಲಿ ನಾಗರಕಲ್ಲಿದೆ. ನಾವು ಸಣ್ಣವರಿದ್ದಾಗಿಂದನೂ ಇಲ್ಲಿ ಬಂದು ಹಾಲು ಹಾಕ್ತಾಯಿದ್ವಿ, ಪೂಜೆ ಮಾಡ್ತಾಯಿದ್ವಿ. ಇನ್ನು ಸಂಜೆ ಮಧ್ಯಾಹ್ನ ಸಂಜೆ ತನಕನೂ ತೆಗೆದಿರ್ತಿತ್ತು ಯಾವಾಗಲೂ ಬಾಗಿಲು. ಈ ವರ್ಷದಿಂದ ಇಲ್ಲಿ ಬಾಗಿಲಾಗ್ತಿದೆ. ಅದು ಇಲ್ಲಿ ಬರೋರಿಗೆ, ಒಳಗಡೆ ಬರೋರಿಗೆ, ವಯಸ್ಸಾದವ್ರಿಗೆ, ಮಕ್ಕಳಿಗೆ, ಅದು ಪೂಜೆ ಸಾಮಾನೆಲ್ಲ ತರೋರಿಗೆ ಭಾಳ ಕಷ್ಟ ಆಗ್ತಿದೆ. ಒಂದು ಸ್ವಲ್ಪ ಏನಾದರೂ ಬಿತ್ತು ಅಂದರೆ ಮತ್ತೆ ಮನೆಗೆ ಹೋಗಿ ಎಲ್ಲ ರೆಡಿ ಮಾಡ್ಕೊಳ್ಬೇಕು. ಈ ನಾಗರದ್ದು ಹಾಲು ಹಾಕ್ಬೇಕು ಅಂತಲೇ ತಿಂಗಳ ಪೂರ್ತಿ ಎಲ್ಲ ರೆಡಿ ಮಾಡ್ಕೊಂಡು ಮಡಿಯಿಂದ ಇದ್ದು ಪೂಜೆ ಮಾಡೋಕ್ಕೆ ಬರ್ತೀವಿ ಅಲ್ವಾ. ಅದು ನೋಡಿ ದಯವಿಟ್ಟು ಬಾಗಿಲು ತೆಗೆಸಿ, ಇನ್ನೂ ಜನಗಳು ಬರ್ತಾರೆ, ಅವರಿಗೆಲ್ಲ ಸಹಾಯ ಆಗುತ್ತೆ. ಇಲ್ಲಿ ಕಲ್ಲಿದೆ, ಯಾವಾಗಲೂ ನಾವು ಪೂಜೆ ಮಾಡಬೇಕು. ಹಿಂದೂಗಳ ಪೂಜೆಗೆ ಅಡ್ಡಿ ಮಾಡಬೇಡಿ. ನಾವು ಇಲ್ಲಿ ಇಲ್ಲಿ ಹಾಲು ಹಾಕ್ಬೇಕು ಅಂತಲೇ ತಿಂಗಳ ಪೂರ್ತಿ ಇಡೀ ಶ್ರಾವಣ ದಿವಸ ಎಲ್ಲ ಪೂರ್ತಿ ರೆಡಿ ಮಾಡ್ಕೊಂಡಿರ್ತೀವಿ ಅಲ್ವಾ. ಇಲ್ಲಿಯವರೆಗೂ ಗೇಟ್ಗೆ ಬೀಗ ಹಾಕದೆ ಮುಕ್ತ ಅವಕಾಶ ಮಾಡಿಕೊಟ್ಟಿದ್ದ ಅಗ್ರಿಕಲ್ಚರ್ ಕಚೇರಿ ಅಧಿಕಾರಿಗಳು ಈ ಬಾರಿ ಗೇಟ್ಗೆ ಬೀಗ ಹಾಕಿದ್ದರ ಬಗ್ಗೆ ಹಿಂದೂಗಳ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸಣ್ಣ ಗೇಟ್ ಮೂಲಕ ಓಡಾಡಿಕೊಂಡು ಬಂದ ಮಹಿಳೆಯರು ಗೇಟ್ ಬಳಿ ಪೂಜಾ ಸಾಮಗ್ರಿಗಳನ್ನು ಅಸ್ತವ್ಯಸ್ತವಾಗಿದ್ದರ ಬಗ್ಗೆ ಕಚೇರಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಯಸ್ಸಾದವರು, ಮಕ್ಕಳು ಸಣ್ಣ ಗೇಟ್ ದಾಟಿ ಪೂಜೆ ಸಲ್ಲಿಸಲು ಹರಸಾಹಸ ಪಟ್ಟರು. ದೂರದಿಂದ ಪೂಜೆ ಸಲ್ಲಿಸಲು ವಾಹನಗಳಲ್ಲಿ ಬಂದ ಚಾಲಕರು ವಾಹನಗಳನ್ನು ರಸ್ತೆಯಲ್ಲೇ ನಿಲ್ಲಿಸಿದರು. ಬೀಗ ಹಾಕಿದ್ದ ಗೇಟ್ ತೆಗೆಸಲು ಒಂದಷ್ಟು ಜನ ಅಲ್ಲಿದ್ದ ಸೆಕ್ಯೂರಿಟಿಯನ್ನ ಹುಡುಕಲು ಹೊರಟರು. ಆದರೆ ಬೀಗ ಹಾಕಿಕೊಂಡು ಹೋದ ಸೆಕ್ಯೂರಿಟಿ ಸಿಗದೆ ಬರಿಗೈಯಲ್ಲಿ ವಾಪಸ್ಸಾದರು. ಅಪ್ಪ ಅಂತ ಗೊತ್ತಿದ್ದು ಬೀಗ ಹಾಕಿ ಪ್ರತಿ ವರ್ಷದಂತೆ ಈ ವರ್ಷವೂ ಈ ಓಟಿ ರಸ್ತೆಯಲ್ಲಿರೋ ಅಗ್ರಿಕಲ್ಚರ್ ಆಫೀಸ್ ಒಳಗಡೆ ಆವರಣದಲ್ಲಿ ಉದ್ದಕ್ಕೆ ಹಾಲು ಎರೆಯೋ ಸಂಪ್ರದಾಯ ಕೆಲವು ಹಿಂದೂ ಕುಟುಂಬಗಳಲ್ಲಿದೆ. ಆದರೆ ಪ್ರತಿ ವರ್ಷ ಸಹ ಗೇಟಿಗೆ ಬೀಗ ಹಾಕ್ತಿರಲಿಲ್ಲ, ಓಪನ್ ಆಗಿರ್ತಿತ್ತು. 2 ವೀಲರ್ ಆಗಲಿ 4 ವೀಲರ್ ಆಗಲಿ ಆಟೋದಾಗಲಿ ಒಳಗಡೆ ಬರೋದು, ಜಾಗ ಇರೋದು, ಹಿರಿಯರಿಗೆ ಅಥವಾ ವಯಸ್ಸಾದವ್ರಿಗೆ, ಅಶಕ್ತರಿಗೆ ಒಳಗಡೆ ಕೂತ್ಕೊಂಡು ಇಲ್ಲಿ ಏನೇನು ಅವ್ರದ್ದು ಸಂಪ್ರದಾಯಗಳಿದೆ ಅದನ್ನೆಲ್ಲ ಮುಗಿಸ್ಕೊಳ್ತಾ ಇದ್ರು. ಆದರೆ ಈ ವರ್ಷ ಅಚಾನಕ್ಕಾಗಿ ಗೇಟಿಗೆ ಬೀಗ ಜಡ್ದಿದ್ದಾರೆ, ಚೈನು ಸಮೇತ ಜಡ್ದಿದ್ದಾರೆ. ಸೆಕ್ಯೂರಿಟಿ ಕೇಳಿದ್ರೆ ಅಧಿಕಾರಿಗಳ ಮೇಲೆ ಹೇಳ್ತಾರೆ, ಅಧಿಕಾರಿಗಳ ಮೇಲೆ ಸೆಕ್ಯೂರಿಟಿ ಮೇಲೆ ಹೇಳ್ತಾರೆ. ಸಂಬಂಧಪಟ್ಟವ್ರು ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಮಕ್ಕಳು ಮರಿಗಳು ತುಂಬ ಬರ್ತಾರೆ, ಸಾವಿರಾರು ಕುಟುಂಬಗಳು ಬಂದಿಲ್ಲಿ ಹೊತ್ತು ಖಾಲಿರಿಯುತ್ತೆ. ಆದರೆ ಈಗ ಚೈನು ಬೀಗ ಹಾಕಿ ಗೇಟ್ ಹಾಕೋದ್ರೆ ವಯಸ್ಸಾದವರಾಗಲಿ ಹೆಂಗಸರು ಮಕ್ಕಳಾಗಲಿ ಬರೋದು ಹೆಂಗೆ? ಅವ್ರ ಪೂಜಾ ಪುನಸ್ಕಾರಗಳು ಮಾಡೋದು ಹೆಂಗೆ? ವರ್ಷಕ್ಕೆ ಒಂದೇ ದಿನ ಬರೋದು, ದಿನ ಬರೋದಿಲ್ಲ ಯಾರೂ ಇಲ್ಲಿ. ಯಾವ ಕಾರ್ಯಕ್ರಮಗಳಿಗೂ ಇಲ್ಲಿ ಇಷ್ಟೊಂದು ಕುಟುಂಬಗಳು ಯಾರೂ ಬರೋದಿಲ್ಲ. ಇಲ್ಲಿ ಅಗ್ರಿಕಲ್ಚರ್ ಆಫೀಸು ಓಟಿ ರಸ್ತೆಯಲ್ಲಿರೋದು. ಇದು ಯಾಕೆ ಇರ್ತೀರಿ, ನೀವು ನಿರ್ಲಕ್ಷ್ಯ ಮಾಡ್ತೀರಿ? ಇದು ಹಿಂದೂ ಸಂಪ್ರದಾಯಗಳ ಮೇಲೆ ಏನಾದರೂ ನಿಮ್ಮ ಮೇಲೆ ಆಕ್ರೋಶ ಇದೆಯಾ ಅಧಿಕಾರಿಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ? ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಟ್ಟು ಕೂಡಲೇ ಈ ತಕ್ಷಣವೇ ಇದೊಂಚೂರು ಕ್ಲಿಯರ್ ಮಾಡಿಸ್ಕೊಟ್ಟು ಗೇಟನ್ನು ಓಪನ್ ಮಾಡಿ ಪೂಜೆ ಮಾಡೋಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ನಾನು ಈ ಮೂಲಕ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ನಮ್ಮ ಸಂಪ್ರದಾಯ ಆಚರಣೆಗಳಿಗೆ ಈ ರೀತಿ ಅಡ್ಡಪಡಿಸುವುದು ಸರಿಯಲ್ಲ. ತಕ್ಷಣ ಗೇಟ್ ಬೀಗ ತೆಗೆದು ಪೂಜೆಗೆ ಮುಕ್ತ ಅವಕಾಶ ಮಾಡಿಕೊಡಬೇಕೆಂದು ಹಿಂದೂಗಳ ಆಗ್ರಹವಾಗಿದೆ. ನ್ಯೂಸ್ ಡೆಸ್ಕ್, ಶಿವಮೊಗ್ಗ ನ್ಯೂಸ್ ಬ್ಯೂರೋ.